ನಮ್ಮ ಎಸ್ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ, ಡಿಸ್ಟ್ರಿಕ್ಟ್ ಲೈಟ್ಸ್ಗೆ ಸ್ವಾಗತ. ನಾನು ರಾಧಾ. ಇಂದು ಎಲ್ಲೆಡೆ ಲೋಕಸಭಾ ಚುನಾವಣೆ. ಈ ಹಿನ್ನೆಲೆಯಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರದಲ್ಲಿ ಮತಗಟ್ಟೆಗಳಲ್ಲಿ ಭೇಟಿ ನೀಡಿದರು. ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರದ ವಿವಿಧೆಡೆ ಮತಗಟ್ಟೆಗಳಿಗೆ ಭೇಟಿ ನೀಡಿದರು. ಸ್ವಲ್ಪ ಕ್ಯಾಮ್ರಾ ಹಿಂದಕ್ಕೆ ಅಣ್ಣ, ಕ್ಯಾಮ್ರಾ ಹಿಂದೆ ಸ್ವಲ್ಪ. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರು ನಿಖಿಲ್ಗೆ ಬೆಂಬಲ ವ್ಯಕ್ತಪಡಿಸಿದರು. ನಿಖಿಲ್ ಪರ ಘೋಷಣೆ ಕೂಗಿ ಸಾರ್ವಜನಿಕರು ತಮ್ಮ ಬೆಂಬಲವನ್ನು ಸೂಚಿಸಿದರು. ಈಗ ಚುನಾವಣೆ ರೀತಿ ನಾವೆಲ್ಲರೂ ಎದುರಿಸಬೇಕಾಗತ್ತೆ. ಸಹಜವಾಗಿ ಇಂಥ ಒಂದು ನೇರ ಆದಾಗ ಇಂಥ ಒಂದು ಚುನಾವಣೆ ಸಂದರ್ಭದಲ್ಲಿ ಆಗುವಂಥದ್ದು ಸಹಜ, ಇಲ್ಲ ಅಂತ ಏನಿಲ್ಲ. ಈಗ ನಮ್ಮ ಕಡೆನೂ ಜೈಕಾರಕ್ಕೆ ಹೋಗ್ತಾರೆ, ಅವ್ರ ಕಡೆನೂ ಜೈಕಾರಕ್ಕೆ ಹೋಗ್ತಾರೆ. ಅಲ್ಟಿಮೇಟ್ಲಿ ಟೈಮ್ ಬಂದ್ ಆಗೋಗಿದೆ. ಇವತ್ತು ಜನ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮತದಾರ ಬಂಧುಗಳು 23ನೇ ತಾರೀಕು ಫಲಿತಾಂಶ ಬರುತ್ತಲ್ಲ, ಅವತ್ತು ನಾನು ಮಾತಾಡ್ತೀನಿ. ಬೇಡ ಪ್ಲೀಸ್ 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 ಬೇಡ. ಇಲ್ಲಿ ಜಸ್ಟ್ ಇವಾಗ ಅವ್ರ ಗಾಡಿ ಪಾಸ್ ಆಯ್ತು, ಹಂಗೆ ಒಂದಷ್ಟು ಜನ ಅವರ ಒಂದು ಗಾಡಿಲಿ ಕೂತಿದ್ರು, ಜಾಮ್ ಆಗಿದ್ರು. ಅಲ್ಲೇ ಅಕ್ಕನೂ ಅಲ್ಲೇ ಇದ್ರು. ಒಂದು ರೌಂಡ್ ಹಿಂಗೆ ಕೈ ಮುಗಿದು ನಾವು ಸೀದಾ ಇಲ್ಲಿಗೆ ಬಂದು ಆತ್ಮವಿಶ್ವಾಸ ಮೂಡಿದೆ. ಖಂಡಿತವಾಗ್ಲೂ ಜನಗಳು ನನ್ನನ್ನು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆ ಮಾಡ್ತಾರೆ. ಕುತಂತ್ರದ ಮುಖಾಂತರ ನಾನು ಕೂಡ ವೋಟ್ ಹಾಕ್ಲಿಕ್ಕೆ 5 ನಿಮಿಷ ಟೈಮ್ ತಗೊಂಡೆ, ಕುತಂತ್ರ ಮಾಡಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ದಾರೆ ಸುಮಲತಾ ಅವರು. ವೋಟ್ ಹಾಕ್ಲಿಕ್ಕೆ 5 ನಿಮಿಷ ಟೈಮು ಅರ್ಥ ಆಗಿಲ್ಲ ನನಗಿದು. ಎರಡೆರಡು ಬ್ಯಾಲೆಟ್ ಪೇಪರ್ ಇದೆ, ಎರಡೆರಡು EVM ಮಿಷನ್ ಇದೆ, 4 ಜನ ಸುಮಲತಾ ಇದ್ದಾರೆ. ನನಗೆ ಒಂದು ರೀತಿ ಕನ್ಫ್ಯೂಷನ್ ಆಗಿದೆ. ಅಲ್ಲ, ಇದು ಚುನಾವಣೆ ಅಧಿಕಾರಿಗಳು ತಗೊಂಡಂತ ಹೇಳಿದಾರೆ, ಅವ್ರನ್ನ ಕೇಳ್ಬೇಕು. ನನ್ನನ್ನು ಕೇಳಿದ್ರೆ ನಾನು ಹೇಳಕ್ಕಾಯ್ತದೆಯೇ? ಪರೋಕ್ಷವಾಗಿ ಅವರು ರಾಜ್ಯ ಸರ್ಕಾರದ ಮೇಲಿನ ಪ್ರಭಾವದ ಮೇಲೆ ಈಗ ಬ್ರದರ್ 30 ದಿನದಿಂದಲೂ ದಿನನಿತ್ಯ ಈ ಆರೋಪಗಳನ್ನ ನಾನು ಕೇಳಿ ಸುಸ್ತಾಗಿ ಹೋಗಿದ್ದೀನಿ. ಈ ಆರೋಪಕ್ಕೆ ತೆರೆ ಎಳಿತಾರೆ ಇವತ್ತು ಜನ. 23 ನಾನು ಬಂದು ಹಲವಾರು ವಿಚಾರಗಳು ಚರ್ಚೆ ಮಾಡ್ತೀನಿ. ಅಲ್ಲಿವರೆಗೂ ತಾಳ್ಮೆ ಇದ್ದೀರಿ. ಥ್ಯಾಂಕ್ ಯು. ನೆಕ್ಸ್ಟ್ ಈ ವೇಳೆ ನಿಖಿಲ್ ಕುಮಾರಸ್ವಾಮಿಗೆ ಸಚಿವ ಡಿಸಿ ತಮ್ಮಣ್ಣ ಸಾಥ್ ನೀಡಿದರು. ಮಂಡ್ಯ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ತಮ್ಮ ಮತದಾನ ಜವಾಬ್ದಾರಿಯನ್ನ ನಿರ್ವಹಿಸಲು ಅಂಬರೀಶ್ ರವರ ಸ್ವಗ್ರಾಮವಾದ ದೊಡ್ಡರ್ಸಿನಿಕೆರೆಗೆ ತೆರಳಿ ಮತದಾನ ಮಾಡಿದರು. ಪಕ್ಷೇತರ ಅಭ್ಯರ್ಥಿ ಸುಮಲತಾರವರು ಅಂಬರೀಶ್ ರವರ ಸ್ವಗ್ರಾಮವಾದ ದೊಡ್ಡರ್ಸಿನಕೆರೆಯ ಮತಗಟ್ಟೆಯಲ್ಲಿ ಸರತಿ ಸಾಲಿನಲ್ಲಿ ಮತದಾರರ ನಡುವೆ ನಿಂತು ತಮ್ಮ ಸರದಿ ಬಂದ ನಂತರ ಮತದಾನ ಮಾಡಿದರು. ಮೇಡಮ್ ಸ್ವಲ್ಪ ಕ್ರಾಸ್, ಮೇಡಮ್ ಕ್ರಾಸ್ ಮೇಡಮ್ ಸ್ವಲ್ಪ ಮೇಡಮ್ ಮೇಡಮ್ ಸ್ವಲ್ಪ ಈ ಕಡೆ ತಿರ್ಗಿ ಮೇಡಮ್. ಆಗಿರ್ಲಿಮ್ಮ ಆಗಿರ್ಲಿ. ಮತದಾನ ಮಾಡಿ ಹೊರಬಂದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಇದು ಮೊದಲ ಅನುಭವ. ಅಂಬರೀಶ್ ಇಲ್ಲದೆ ಮತಕೇಂದ್ರಕ್ಕೆ ಬಂದಿರುವುದು ಹಾಗೂ ಮತದಾನ ಪ್ರಕ್ರಿಯೆ ಕೂಡ ಒಂದು ಜವಾಬ್ದಾರಿ, ಒಂದು ಹೆಮ್ಮೆ ಅನ್ನಿಸ್ತಾ ಇದೆ.
ಹಲವಾರು ಕಡೆ ಮತಯಂತ್ರಗಳು ಕೈಕೊಟ್ಟಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಅದರ ನಿರ್ವಹಣೆ ಮಾಡ್ತಾ ಇದ್ದಾರೆ. ಏನೇ ಸಮಸ್ಯೆಗಳು ಎದುರಾದರೂ ಈ ಬಾರಿ ಮಂಡ್ಯ ಜನತೆ ಸ್ವಾಭಿಮಾನಕ್ಕೆ ತಮ್ಮ ಮತವನ್ನು ನೀಡಲಿದ್ದಾರೆ ಎಂದು ತಮ್ಮ ಭರವಸೆಯನ್ನ ವ್ಯಕ್ತಪಡಿಸಿದರು. ಅಲ್ಲ, ನಾನು ಇವಾಗ ಅಂದರೆ ಬರ್ತಾ ಉದ್ದಕ್ಕೂ ಅಲ್ಲಲ್ಲಿ ಒಂದಷ್ಟು ಬೂತ್ಗಳ ಹತ್ರ ನಿಲ್ಲಿಸ್ಕೊಂಡು ಮಾತಾಡಿದ್ರು. ತುಂಬಾ ಪಾಸಿಟಿವ್ ಆಗಿದೆ ಎಲ್ಲ ಕಡೆ. ಐ ಥಿಂಕ್ ಜನ ಈ ಸಲ ಮಂಡ್ಯದ ಜನ ಸ್ವಾಭಿಮಾನಕ್ಕೆ ಮತ ಹಾಕ್ತಾರೆ ಅನ್ನೋದು ನನ್ನ ಭರವಸೆ. ಆ ಥರ ಕಂಪ್ಲೇಂಟ್ಸ್ ಬರ್ತಾ ಇದೆ. ಅದನ್ನು ನಾವು ಬಂದಂಗೆ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಅದನ್ನು ಅಂದರೆ ಜವಾಬ್ದಾರಿಯುತವಾಗಿ ತಗೊಂಡು ಅದನ್ನು EC ಆಫೀಸಲ್ಲಿ ಅವರು ನೋಡ್ಕೋಬೇಕು. ಎಲ್ಲರೂ ನಾನು ಇದು ಇವತ್ತಂತ ಅಲ್ಲ, ನಾನು ಪ್ರತಿ ಸಲ ನಾನು ಎಲೆಕ್ಷನ್ ಇದ್ದಾಗ ನಾನು ನನ್ನ ಸೋಷಿಯಲ್ ಮೀಡಿಯಾ ಆಗಲಿ TV ಮೂಲಕನಾಗಲಿ ಇದನ್ನೇ ಹೇಳ್ತೀನಿ. ಖಂಡಿತ ಎಲ್ಲರೂ ಬಂದು ಇದು ನಿಮ್ಮ ಒಂದು ಹಕ್ಕು, ಇದು ಒಂದು ಜವಾಬ್ದಾರಿ, ಇದನ್ನು ಯಾರೂ ಮರಿಬಾರ್ದು. ಎಲ್ಲರೂ ಯಾರು ಇವತ್ತು ಒಂದು ನಿಮಗೆ ಒಂದು ಗಂಟೆನೋ 2 ಗಂಟೆನೋ ಆಗ್ಬೋದು ಸ್ವಲ್ಪ ದೂರ ಇರೋರಿಗೆ, ಆದ್ರೂ ಬಂದು ನೀವು ಖಂಡಿತ ವೋಟ್ ಹಾಕಬೇಕು. ಯಾಕೆಂದರೆ ನಿಮ್ಮ ಒಂದು ಊರಾಗಲಿ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಆಗಲಿ, ನಿಮ್ಮ ಜಿಲ್ಲೆ ಆಗಲಿ, ನಿಮ್ಮ ದೇಶ ಆಗಲಿ, ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ, ಈ ಒಂದು ವೋಟಲ್ಲಿದೆ. ಮೇಡಮ್, ಈ ಹಿಂದೆ ಎಲ್ಲ ಅಂಬರೀಷ್ ಅವ್ರ ಜೊತೆ DC ತಮ್ಮಣ್ಣ ಬರ್ತಾ ಇದ್ರು. ಇವಾಗ ನೀವೇ ಎದುರಾಳಿ, ಅವ್ರ ಪಕ್ಷದಿಂದ ಒಬ್ಬರು ಕ್ಯಾಂಡಿಡೇಟ್ ಇದ್ದಾರೆ, ಏನು ಹೇಳ್ತಾರೆ ಮೇಡಮ್? ಆಮೇಲೆ ಈ ಸಾರಿ ಅಂಬರೀಷ್ ಅವ್ರು ಇಲ್ಲದೆ ಫಸ್ಟ್ ಟೈಮ್ ಬಂದು ವೋಟ್ ಹಾಕ್ತಾ ಇದ್ದೀವಿ. ಹೌದು, ಫಸ್ಟ್ ಟೈಮ್ ನಾನು ವೋಟ್ ಹಾಕ್ಕೋತಾ ಇದ್ದೀನಿ. ಸೊ ಇದೆಲ್ಲ ಒಂದು ಫಸ್ಟ್ ಟೈಮೇ ಅಂತ ಹೇಳಬೇಕು. ಬಟ್ ದೇರ್ ಇಸ್ ಆಲ್ವೇಸ್ ಅ ಫಸ್ಟ್ ಟೈಮ್ ಫಾರ್ ಎವ್ರಿಥಿಂಗ್ ಅಂತಾರಲ್ಲ, ಹಾಗೆ ಪಾಲಿಟಿಕ್ಸಲ್ಲಿ ಯಾವಾಗ ಏನೇನಾಗುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ. ಇದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ವಲ್ಲ ಯಾವತ್ತೂ ಈ ಥರ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅಂತ. ಬಟ್ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋದು ನನ್ನ ಪಕ್ಷ ಬೇರೆ ಬೇರೆ ಒಟ್ಟಿಗೆ ಬಂದು ವೋಟ್ ಹಾಕ್ತಾ ಇದ್ದೀವಿ. ಅವರಲ್ಲಿ ಅವ್ರ ಸಂಬಂಧಿಕರಲ್ವಾ, ಅಣ್ಣ ತಮ್ಮ ಅವರು. ಸೊ ಹಾಗಾಗಿ ಅಂಬರೀಷ್ ಅವರು ಯಾವತ್ತೂ ಪಕ್ಷ ನೋಡಿಕೊಂಡು ಏನು ಆ ಥರ ಡಿಫ್ರೆನ್ಸಸ್ ಮಾಡಿಲ್ಲ. ಅವರು ಎಲ್ಲ ಪಕ್ಷದವ್ರ ಜೊತೆಲೂ ಚೆನ್ನಾಗಿದ್ದಾರೆ. ಹಾಗೆ ನಾನೀಗ ಪಕ್ಷೇತರ ಅಭ್ಯರ್ಥಿ, ಎಲ್ಲ ಪಕ್ಷದವರು ನನಗೆ ವೋಟ್ ಹಾಕ್ತಾರೆ ಅನ್ನೋ ಒಂದು ಆಸೆ, ನಂಬಿಕೆ ನನಗಿದೆ. ಇನ್ನೇನು ಎಲೆಕ್ಷನ್ ಮುಗೀತಲ್ಲ, ಇನ್ನು ಆ ಮಾತುಗಳು ಯಾಕೆ ನಮಗೆ? ಅವರು ಆಯಿತು ಒಂಥರ ನಾನು ಮೊನ್ನೆನೇ 16 ದಿನ ಹೇಳಿದ್ನಲ್ಲ, ಒಂಥರ ವಾತಾವರಣ ಎಲ್ಲ ತುಂಬ ಒಂಥರ ಕೊಳಕು ಮಾಡಿ ಆಯಿತು ಮಳೆ ಬರಲಿ ಅಂತ. ನಿನ್ನೆನೇ ಮಳೆ ಬಂತು. ಸೊ ಎಲ್ಲ ಒಂಥರ ಮಂಡ್ಯದಲ್ಲಿ ಮಳೆ ಬಂತು, ಎಲ್ಲ ಸ್ವಲ್ಪ ವಾಶ್ಔಟ್ ಆಗಿದೆ. ಇವತ್ತಿಂದ ಎಲ್ಲ ಒಳ್ಳೆ ದಿನಗಳು ಸ್ಟಾರ್ಟ್ ಆಗಬೇಕು ಮಂಡ್ಯಕ್ಕೆ ಅಂತ ನಾನು ಸೂಚಿಸ್ತೀನಿ. ಕೆಟ್ಟದೇನಿದೆ ಅದೆಲ್ಲ ವಾಶ್ಔಟ್ ಆಯಿತು, ಒಳ್ಳೇದು ಮಾತ್ರ ಉಳಿಯುತ್ತೆ ಮಂಡ್ಯದಲ್ಲಿ, ಅದು ನನ್ನ ಭರವಸೆ. ಮೇಡಮ್, ಆರ್ ಯು ಸ್ಯಾಟಿಸ್ಫೈಡ್ ವಿತ್ ದಿ ಪ್ರಿಪರೇಷನ್ಸ್ ಮೇಡ್ ಬೈ ದಿ ಎಲೆಕ್ಟೋರಲ್ ಆಫೀಸರ್ಸ್ ಇನ್ ಮಂಡ್ಯ ಡಿಸ್ಟ್ರಿಕ್ಟ್? ಎಲೆಕ್ಟೋರಲ್ ಆಫೀಸರ್ಸ್ ಖಂಡಿತ ಅವ್ರ ಡ್ಯೂಟಿ ಅವ್ರು ಮಾಡೇ ಇರ್ತಾರೆ. ಆದ್ರೂ ಒಂದಷ್ಟು ಕಡೆ ಇದು ಈ ದಬ್ಬಾಳಿಕೆ, ಗೂಂಡಾಗಿರಿ ಒಂದಷ್ಟು ಕಡೆ ಆಫೀಸರ್ಸ್ ಜೊತೆಯಲ್ಲಿ ಇದು ಮಾಡ್ತಾರೆ. ಅದನ್ನು ಎಷ್ಟೇ ಮಾಡಿದ್ರೂ ಒಂದಷ್ಟು ನಾವು ತಡೆಯೋಕ್ಕೂ ಆಗಲ್ಲ. ಬಟ್ ಇಟ್ಸ್ ಓಕೆ. ಐ ಥಿಂಕ್ ಆನ್ ದ ಹೋಲ್ ಅನ್ಯಾಯ ಆಗಲ್ಲ ಅನ್ನೋದು ನನ್ನ ನಂಬಿಕೆ. ವೈ ಇಸ್ ದಟ್ ದಿ ಸೆಕೆಂಡ್ EVM ಮಾತ್ರ ಈ ಥರ ಪ್ರಾಬ್ಲಮ್ಸ್ ಆಗಿದೆ ಅಂತ 4-5 ಕಡೆ ಕಂಪ್ಲೇಂಟ್ಸ್ ಬಂದಿದೆ. ಏನಾದರೂ ಒಂದು ಟ್ಯಾಂಪರಿಂಗ್ ಮಾಡೇ ಇರ್ತಾರೆ 100%. ಅವರು ಈವರೆಗೂ ಮಾಡಿರೋ ಒಂದು ಸ್ಟ್ರಾಟಜೀಸ್ ನೋಡಿದ್ರೆ ಎಲ್ಲನೂ ಅವರು ಮಾಡಿರೋದು. ಈಗ ನೋಡಿ, ನಾನೇ ಫಸ್ಟ್ ಟೈಮ್ ಹೋಗಿ ನಾನೇ ಒಂದು 5 ನಿಮಿಷ ತಗೊಂಡೆ ನಾನು ಎಲ್ಲಿದ್ದೀನಿ ಅಂತ EVM ಮೆಷಿನಲ್ಲಿ ನೋಡೋಕೆ. ಯಾಕೆಂದರೆ ಬೈ ಮಿಸ್ಟೇಕ್ ಏನೂ ಆಗಬಾರ್ದು ಅನ್ನೋ ರೀತಿಯಲ್ಲಿ ಆ ಥರ ಮಾಡಿದ್ದಾರೆ ಎಲ್ಲ ಕಡೆ. ಅವ್ರದ್ದು ಒಂದು ಸ್ಟ್ರಾಟಜಿನಾದರೂ ಸ್ಟ್ರೇಟ್ ಫಾರ್ವರ್ಡ್ ಇದ್ದರೆ ನಾನು ಅಪ್ರಿಷಿಯೇಟ್ ಮಾಡ್ತಿದ್ದೆ ಹೋಲ್ ಹಾರ್ಟೆಡ್ ಆಗಿ. ಎಲ್ಲನೂ ಬ್ಯಾಕ್ ಹ್ಯಾಂಡೆಡ್ ಮೆಥಡೆ, ಎಲ್ಲನೂ ಒಂಥರ ನೆಗೆಟಿವ್ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಜನ ಇದ್ದಾರಲ್ಲ, ಅವರೇನು ಫೂಲ್ಸ್ ಆಗಲ್ಲ. ಆ ಮತದಾರರು ನನಗಿಂತ ತುಂಬಾ ತಿಳುವಳಿಕೆ ಇಟ್ಕೊಂಡು ತುಂಬ ಬುದ್ಧಿವಂತರಿದ್ದಾರೆ ಬಿಡಿ. ಅದು ಮಂಡ್ಯದ ಮತದಾರರು ಈ ಬಾರಿ ಮೋಸ ಹೋಗಲ್ಲ. ಇದೇ ಸಂದರ್ಭದಲ್ಲಿ ಮತಗಟ್ಟೆಗೆ ಮತ ಚಲಾಯಿಸಲು ಬಂದ ಸಚಿವ DC ತಮ್ಮಣ್ಣ ಹಾಗೂ ಅವರೊಟ್ಟಿಗೆ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಕೂಡ ಮತಗಟ್ಟೆಗೆ ಭೇಟಿ ನೀಡಿದ ಹಿನ್ನೆಲೆಯಲ್ಲಿ ಸುಮಲತಾ ಬೆಂಬಲಿಗರು ಚುನಾವಣಾ ಸಂಹಿತೆ ಇರುವುದರಿಂದ ಅಭ್ಯರ್ಥಿ ಮತಗಟ್ಟೆಗೆ ಭೇಟಿ ನೀಡಬಾರದು, ಇದರಿಂದ ಚುನಾವಣಾ ಸಂಹಿತೆ ಉಲ್ಲಂಘಿಸಿದಂತಾಗಿದೆ ಎಂದು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಬೆಂಬಲಿಗರಿಗೂ ಹಾಗೂ JDS ಮತ್ತು ಕಾಂಗ್ರೆಸ್ ಬೆಂಬಲಿಗರಿಗೂ ಮಾತಿನ ಚಕಮಕಿ ನಡೆಯಿತು.
ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ ಶ್ರೀನಿವಾಸ್ ಅವರು ತಮ್ಮ ಸ್ವಗ್ರಾಮ ಅರಕೆರೆ ಗ್ರಾಮದಲ್ಲಿ ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದರು. ಶಾಸಕರಾದ ಎಂ ಶ್ರೀನಿವಾಸರವರು ತಮ್ಮ ಸ್ವಗ್ರಾಮವಾದ ಅರಕೆರೆಗೆ ತೆರಳಿ ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕನ್ನ ಚಲಾಯಿಸಿದರು. ಈ ವೇಳೆ ಶಾಸಕರಾದ ಎಂ ಶ್ರೀನಿವಾಸರವರೊಂದಿಗೆ ಅನೇಕ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು. ಶಬರಿಮಲೆ ಯಾತ್ರಿಗಳು ಇಂದು ಯಾತ್ರೆಯನ್ನ ಆರಂಭಿಸಿದರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನವನ್ನ ಪೂರೈಸುವ ಮೂಲಕ ತಮ್ಮ ನೆಚ್ಚಿನ ನಾಯಕರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನ ಮುಗಿಸಿ ನಂತರ ಶಬರಿಮಲೆ ಯಾತ್ರೆಗೆ ಹೊರಟ ಮಾಲಾಧಾರಿಗಳು 9 ದಿನಗಳಿಂದ ವ್ರತ ಮಾಡುತ್ತಿದ್ದ ಮಾಲಾಧಾರಿಗಳು 6ನೇ ದಿನವಾದ ಇಂದು ಶಬರಿಮಲೆ ಯಾತ್ರೆಗೆ ಹೊರಟಿದ್ದ ಸುಮಾರು 50 ಮಂದಿ ಮಾಲಾಧಾರಿಗಳು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮಳವಳ್ಳಿ ತಾಲೂಕಿನ ಚಿಕ್ಕಮುಲಗೂಡು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮತದಾನ ಮಾಡಿ ನಂತರ ಶಬರಿಮಲೆ ಯಾತ್ರೆಯನ್ನ ಆರಂಭಿಸಿದರು. ಇದು ಪ್ರಿಂಟೆಡ್ ಅಲ್ಲ ಸರ್, ಇದಕ್ಕೆ ಲೈಟೇಜ್ ಇನ್ನೂ ಇದಕ್ಕೆ ಅಟ್ಯಾಚ್ ಆಗಿರೋದು.
ಮಾಡಲಾಗ್ತದೆ. ಮತ್ತೊಂದು ಕಡೆ ಕೆಲವು ಮತಗಟ್ಟೆಗಳಲ್ಲಿ ವಿಡಿಯೋನು ಕೂಡ ಮಾಡಲಾಗ್ತಿದೆ. ಕೃಷ್ಣರಾಜಪೇಟೆ ತಾಲೂಕಿನ ಹಿರಳಹಳ್ಳಿ ಗ್ರಾಮದಲ್ಲಿ ಮತಗಟ್ಟೆಯಲ್ಲಿ ಮತಯಂತ್ರ ಕೈಕೊಟ್ಟ ಹಿನ್ನೆಲೆ ಮತದಾನ ಸುಮಾರು 45 ನಿಮಿಷ ಸ್ಥಗಿತಗೊಂಡಿತು. ಹಿರಳಹಳ್ಳಿ ಗ್ರಾಮದಲ್ಲಿ ಮತಗಟ್ಟೆಯಲ್ಲಿ ಮತಯಂತ್ರ ಕೈಕೊಟ್ಟ ಹಿನ್ನೆಲೆ ಮತದಾರರು ಆಕ್ರೋಶಗೊಂಡಿದ್ದು, ಮತದಾನ ಸುಮಾರು 45 ನಿಮಿಷ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ತುರ್ತು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇಲ್ಲಿ ಕಾಣ್ತಿರ್ತಕ್ಕಂಥ ನಿರ್ದಿಷ್ಟ ಮತಪತ್ರದ ಡೆಮೋವನ್ನು ಪ್ರತಿಯೊಬ್ಬ ಮತದಾರರಿಗೂ ತೋರಿಸಿದ್ದು ಸರಿಯಷ್ಟೇ. ಆದರೆ ಇವತ್ತು ಮತದಾನ ಕೇಂದ್ರದಲ್ಲಿ ಅಧಿಕಾರಿಗಳು ಇದೇ ಇಲ್ಲಿ ಇರ್ತಕ್ಕಂಥ ಮತದಾನನ ದುರುಪಯೋಗ ಮಾಡಿಕೊಂಡು ಅದನ್ನು ಬದಲು ಮಾಡಿ ಮತದಾನ ಮಾಡಲಿಕ್ಕೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಇದು ಚುನಾವಣಾ ಅಕ್ರಮವಾಗಿರ್ತದೆ. ಈ ಕೂಡಲೇ ಸಂಬಂಧಪಟ್ಟ ಚುನಾವಣಾಧಿಕಾರಿಗಳು ಕ್ರಮ ತೆಗೆದುಕೊಂಡು ನ್ಯಾಯಯುತವಾಗಿ ಚುನಾವಣೆ ನಡೆಸಲು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಕಾನೂನನ್ನ ಉಲ್ಲಂಘನೆ ಮಾಡಿ ಇವರು EVM ಮಿಷನ್ಗಳನ್ನ ಅದಲು ಬದಲಾಗಿ ಮಡಗಿದ್ದಾರೆ. ಇದು ಚುನಾವಣಾ ಅಕ್ರಮವನ್ನು ಇಲ್ಲಿ ಅಧಿಕಾರಿಗಳು ಮಾಡಿರೋದ್ರಿಂದ ಇವ್ರ ವಿರುದ್ಧ ಕ್ರಮ ತಗೊಂಡು ನ್ಯಾಯಯುತ ಚುನಾವಣೆಗೋಸ್ಕರ ಸಹಕರಿಸಬೇಕು ಅಧಿಕಾರಿಗಳು. ನಾವು ಆದ್ರಿಂದ ಮತದಾನ ಸ್ಥಗಿತವಾಗಿದೆ. ಕೃಷ್ಣರಾಜಪೇಟೆ ಪಟ್ಟಣದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪಿಂಕ್ ಮತಗಟ್ಟೆ ಸಂಖ್ಯೆ 134ರಲ್ಲಿ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದ ಶಾಸಕ ಡಾಕ್ಟರ್ ನಾರಾಯಣಗೌಡ. ಸ್ವಲ್ಪ ಸೈಡ್ ಸಚ್ಚಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿಕೂಟದ ಅಭ್ಯರ್ಥಿ ನಿಖಿಲ್ ಅವರ ಗೆಲುವು ನಿಶ್ಚಿತವಾಗಿದೆ. ತಾಲೂಕಿನಲ್ಲಿ ನಿಖಿಲ್ ಕನಿಷ್ಠ 25,000ಕ್ಕೂ ಹೆಚ್ಚು ಮತಗಳನ್ನು ಪಕ್ಷೇತರ ಅಭ್ಯರ್ಥಿಗಿಂತ ಪಡೆಯಲಿದ್ದು, ಕನಿಷ್ಠ 3 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ವಿಜಯದ ಸಂಕೇತ ಪ್ರದರ್ಶಿಸಿದರು. KR ತಾಲೂಕಿನಲ್ಲಿ ಒಂದು 25,000ದಿಂದ 50,000 ಅಂತರದಲ್ಲಿ ಗೆಲ್ಲೋ ಚಾನ್ಸಸ್ ಇದೆ. ಓವರಾಲ್ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಬಹುಮತ ಬರ್ಬೋದು ಸರ್? ಲಕ್ಷಾಂತರದ ಮೇಲೆ ಗೆಲ್ತೀವಿ. ಲಕ್ಷಾಂತರ ಲೀಡ್ನಲ್ಲಿ ಗೆಲ್ತೀವಿ ಸರ್. ಇವರೊಬ್ಬರು ಬಂದ್ಬಿಟ್ಟವ್ರಲ್ಲಪ್ಪ. ಮಂಡ್ಯ ನಗರದ ಗುತ್ತಲಿನ ಅರ್ಕೇಶ್ವರ ನಗರದ ಕುವೆಂಪು ಶತಮಾನೋತ್ಸವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತದಾರರು ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡುವ ಮೂಲಕ ಶಾಂತಿಯುತ ಮತದಾನ ನಡೆಸಿದರು. ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ನೆಚ್ಚಿನ ನಾಯಕರನ್ನು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಮಂಡ್ಯ ನಗರದ ಗುತ್ತಲಿನ ಮತಗಟ್ಟೆಯಲ್ಲಿ ಸಾರ್ವಜನಿಕರು ಮತದಾನ ಮಾಡಿದರು. ಇಲ್ಲಿಗೆ ಡಿಸ್ಟ್ರಿಕ್ಟ್ ಲೈಟ್ಸ್ ಮುಕ್ತಾಯ ಆಯಿತು. ನಮಸ್ಕಾರ.